20-25% ನಿಮಗೆ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಇದೇನಕ್ಕೆ ವಿಶೇಷತೆಯಾಗಿ ತೋರಿಸಿದೀವಿ ಅಂದರೆ ಇದು ಹೊಸತಾಗಿದೆ. ಸೊ ಶಾಕ್ ಅಬ್ಸರ್ವರ್ ಇದೆ, 2 ಶಾಕ್ ಅಬ್ಸರ್ವರ್ ಕೊಟ್ಟಿದ್ದೇವೆ ಇದಕ್ಕೆ. ಇದು ನೋಡಿ ಈ ಥರ ಆಗುತ್ತೆ. ಸೊ ಇದರಿಂದ ನಿಮ್ಗೊಂದು 20% ಕಮ್ಮಿ ಆಗುತ್ತೆ. ಹಾಂ, ನಮಸ್ಕಾರ ಸರ್. ನಿಮ್ಮ ಪರಿಚಯ? ನನ್ನ ಹೆಸರು ಪ್ರದೀಪ್ ಅಂತ. ನಾವು ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಶ್ರೀರಾಮ್ ಅಗ್ರಿ ಕೇರ್, ಕಡೂರು, OMC ಕಾಲೇಜ್ ರೋಡು ಹತ್ರ ಇರೋದು. KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ OMC ಕಾಲೇಜ್ ರೋಡ್ ಅಂತ ಹೇಳಿದ್ರೆ ಹೇಳ್ತಾರೆ. ಅದು ಬಿಟ್ಟರೆ ಇಲ್ಲಿ ನಂಜುಂಡೇಶ್ವರ ಬೇಕ್ರಿ ಲಾಡ್ಜ್ ಅಂತಿದೆ. ಸೊ ಆ ರೋಡಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು 20 ಹೆಜ್ಜೆ ಬಂದರೆ ಇಲ್ಲೇ ಶ್ರೀರಾಮ್ ಅಗ್ರಿ ಕೇರ್ ಅಂತ ಇದೆ ಸರ್ ಅಂಗಡಿ. ಸರ್ ಇವತ್ತಿನ ದಿನ ನಿಮಗೆ 9 HP ಪೆಟ್ರೋಲ್ ಇಂಜಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಹೌದೌದು, 9 HP ಪೆಟ್ರೋಲ್ ಇಂಜಿನ್. ಇಲ್ಲ, ಫಸ್ಟ್ ಟೈಮ್ ಅಂತಲ್ಲ, ತುಂಬ ಇದೆ. ಬಟ್ ಏನಂತಂದರೆ ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಸೊ ಇವಾಗ ಯೂಸ್ ಮಾಡ್ತಾರೆ. ನಿಮ್ಮ ಪೆಟ್ರೋಲ್ ಇಂಜಿನ್ 7 HP ಯೂಸ್ ಮಾಡ್ತಿದ್ದಾರೆ, ಅದಕ್ಕಿಂತ ಒಂದು ಸ್ವಲ್ಪ ಹೆವಿ ಬೇಕು ಈ ಥರ ಅಂತ ಕೇಳಿದವ್ರಿಗೆ 9 HP ಪೆಟ್ರೋಲ್ ಇಂಜಿನ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್, ಅಂದರೆ ನಿಮಗೆ ಅದೇ ಭಾಷೆಯಲ್ಲಿ ಅಂದರೆ ಇಂಜಿನ್ಗಳಲ್ಲಿ ಮಾಡಲಲ್ಲಿ ಹೇಳ್ಬೇಕಾದ್ರೆ ಇದನ್ನು 177F ಅಂತ ಕರಿತೇವೆ. ಸೊ 177 ಇಲ್ಲಿ ನೋಡ್ಬೋದು ನೀವು. ಏನು ಸರ್ ಅದು ಸಾಕಷ್ಟು ಕಾಣ್ತಿದೆ. ಇದರಲ್ಲಿ ಏನಂದರೆ ಈಗ 9 HP ಪೆಟ್ರೋಲ್ ಇಂಜಿನ್ ನೀವು ಬೇರೆ ಕಡೆ ಎಲ್ಲ ಥರದ್ದು ಇದೆ. ಸೊ ಅದರಲ್ಲಿ ಇದೇನಕ್ಕೆ ವಿಶೇಷತೆಯಾಗಿ ತೋರಿಸಿದೀವಿ ಅಂದರೆ ಇದು ಹೊಸತಾಗಿದೆ. ಸೊ ಶಾಕ್ ಅಬ್ಸರ್ವರ್ ಇದೆ, 2 ಶಾಕ್ ಅಬ್ಸರ್ವರ್ ಕೊಟ್ಟಿದ್ದೇವೆ ಇದಕ್ಕೆ. ಬಂದಿದೆ ಹೊಸ ಮಾಡಲ್ಲ. ಏನು ವಿಷಯ ಅಂದರೆ ನಿಮಗೆ ಏನು ಉಳುಮೆ ಮಾಡ್ತಾ ಇರ್ತೀರಿ. ಸೊ ಅದರಲ್ಲಿ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಈಗ ಹಾರ್ಡ್ ನೆಲ ಇದೆ ಅಂತ ಇದ್ದಾಗ ಈ ಥರ ಇದ್ದಾಗ ಏನಾಗುತ್ತೆ, ಒಂದು 20-25% ನಿಮಗೆ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಇದು ಹಾಕ್ಬಿಟ್ಟಿದ್ದೀವಿ 0 ಆಗೋಗುತ್ತೆ ಅಂತ ಅಲ್ಲ ವಿಷಯ. ಸೊ ದಿನಕ್ಕೆ ಈಗ ಅನುಕೂಲ ಆಗಲಿ ಅಂತೇಳಿ, ನಾವು ಹೊಡಿಲಿಕ್ಕೆ ಅನುಕೂಲ ಆಗಲಿ ಅಂತ ಏನಾಗುತ್ತೆ, ಒಂದೊಂದನ್ನೇ ಅಡಾಪ್ಟ್ ಮಾಡ್ಕೊತ ಬರ್ತಾ ಇದ್ದಾರೆ. ಕಡಿಮೆ ಆಗುತ್ತೆ. ಸೊ ಆ ಉದ್ದೇಶಕ್ಕೆ 2 ನಿಮಗೆ ಶಾಕ್ ಅಬ್ಸರ್ವರ್ನ ಯೂಸ್ ಮಾಡ್ತೀವಿ. ನೋಡಿ ಈ ಥರ ಸಸ್ಪೆನ್ಷನ್ ಆಗುತ್ತೆ ಸರ್. ಈ ಥರ ಇದು ನೋಡಿ ಈ ಥರ ಆಗುತ್ತೆ. ಸೊ ಇದರಿಂದ ನಿಮ್ಗೊಂದು 20% ಕಮ್ಮಿ ಆಗುತ್ತೆ. ಹಾಂ, ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ATV ಟೈರ್ಸ್ ಕೊಡ್ತೀವಿ. ಸೊ ಅಂದರೆ ಟೈರು ದೊಡ್ಡದಿದೆ. ಸೊ ಆ್ಯಕ್ಚುಲಾಗಿ ಬಂದ್ಬಿಟ್ಟು ಇದು ಕೆಲಸಕ್ಕೆ ಸಂಬಂಧಪಟ್ಟಂಗೆ ನೀವೇನು ಕೆಲಸ ಮಾಡ್ಕೊಳಕ್ಕಾಗಲ್ಲ ಟೈರಲ್ಲಿ. ಬಟ್ ಆದರೆ ಇದೊಂದು ಅಟ್ರಾಕ್ಷನ್ನು, ಟೈರ್ ದೊಡ್ಡದು ಬರುತ್ತೆ. ಸೊ ನಿಮಗೆ ಅದಾದಮೇಲೆ ನಿಮಗೆ ಪೆಟ್ರೋಲ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ನೋಡಿ 5 ಲೀಟ್ರ್ ಕೆಪಾಸಿಟಿ ಬರುತ್ತೆ. ಇದು ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಅದಾದ ನಂತರ ಏರ್ ಫಿಲ್ಟ್ರು ಇದು ತಕ್ಕನಾಗಿ 9 HP ಏನು ಬರಬೇಕು ಆ ಥರ ಬರುತ್ತೆ. ಇದು ಅಡ್ವಾನ್ಸ್ ಏರ್ ಫಿಲ್ಟರು. ನಾರ್ಮಲಾಗಿ ಏರ್ ಫಿಲ್ಟರ್ ಇದಿಷ್ಟು ಮಾತ್ರ ಬರೋದು, ಇದು ಅಡ್ವಾನ್ಸ್ ಏರ್ ಫಿಲ್ಟರ್. ಹಾಂ, ನಾವು ದಿನ ಏನಾದರೂ ಒಂದು ಅಪ್ಗ್ರೇಡ್ ಆಗ್ತಾನೆ ಇರಬೇಕಾಗುತ್ತೆ ಇದು ಮಾಡಲಿಕ್ಕೆ. ಸೊ ಅದಾದಮೇಲೆ ಇದರಲ್ಲಿ ಥ್ರೆಡ್ಡೆಡ್ ಟೈಪು ಫ್ಯೂಯಲ್ ಟ್ಯಾಂಕ್ ಇದೆ. ಸೊ ಈ ಥರ ಇದ್ದೆ ಸಣ್ಣದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೇನಿಲ್ಲ, ನಾವು ಹೊಸ್ದಾಗಿ ಏನೋ ಮಾಡಿಬಿಟ್ಟಿದ್ದೀವಿ, ಏನೋ ಬಂದುಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ. ಇದರಿಂದ ಅನುಕೂಲತೆ ಏನೋ ಅಂದರೆ ನಿಮಗೆ ಲೀಕೇಜ್ ಆಗೋದು, ಈಗ ಬರೀ ಒಂದು ಥ್ರೆಡ್ ಇದ್ರ ಟೈಪ್ ಬರುತ್ತೆ. ಸೊ ಬರೀ ಹಿಂಗೆ ಲಾಕ್ ಬರುತ್ತೆ ಆ ಥರ ಆದಾಗ ಹಿಂಗೆ ಹೊಡಿಬೇಕಾರೆ, ಯಾಕಂದರೆ ಇದನ್ನು ಕಾರು ಬಸ್ಸಲ್ಲ ಆರಾಮಾಗಿ ಸ್ಮೂತಾಗಿ ಹೋಗೋಕ್ಕೆ. ಹಾಂ ಸರ್, ಹಾಗಾಗಿ ನಿಮಗೆ ತಿಳ್ಕೋದ್ರಿಂದ ಪೆಟ್ರೋಲು, ಸೊ ಅದರಲ್ಲೂ ಉಪಯೋಗ ಇರೋದ್ರಿಂದ ಇಂಥ ಸಣ್ಣ ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ. ಅದು ಗೊತ್ತಾಗಲಿ ಅವ್ರಿಗೆ, ರೈತರಿಗೆ ತಿಳಿಲಿ ಅಂತ ಹೇಳ್ತಾ ಇದ್ದೀನಿ ಸರ್, ಅಷ್ಟೇ. ಸರ್ ಇದರಲ್ಲಿ ನಿಮಗೆ ಸುಮಾರು ಒಂದು ಗಂಟೆಗೆ ಸುಮಾರು ನಿಮ್ಗೊಂದು 900 ml ಪೆಟ್ರೋಲ್ ಅವಶ್ಯಕತೆ ಇದೆ. ಪವರ್ ಬಿಡ್ರಿ. ಸರ್ ಇದು 9 HP ಆಗಿರೋದ್ರಿಂದ ನೀವು ಇದಕ್ಕೆ ಹಾಕುವಂಥದ್ದು ಈಗ ಸಿಂಗಲ್ ಫ್ಲೋ, ಒಂಟಿ ನೇಗ್ಲು, ಅಲ್ವೇ, ಕುಂಟೆ, ನೇಗ್ಲು ಎಲ್ಲದೂ ಕೂಡ ಹಾಕ್ಬೋದು. ಸೊ ಮೋಸ್ಟ್ ಪ್ರಿಫರ್ ಮಾಡೋದು 3 ಅಡಿ ನೇಗ್ಲು, ನಿಮಗೆ 2 ಅಡಿ ಕುಂಟೆ, 2.5 ಅಡಿ ಕುಂಟೆ, ಈ ಥರದ್ದು ಅಲ್ಲಿವರೆಗೂ ಲಿಮಿಟೇಷನ್ ಇರುತ್ತೆ. ಅಂದರೆ ನಾವು ಪ್ರಾಕ್ಟಿಕಲಿ ಹೊಡೆದು ನೋಡಿದಾಗ ಈಗ 3 ಅಡಿ ಸ್ವಲ್ಪ ಜಾಸ್ತಿ ಆಗ್ತಾಗ ಏನಾಗುತ್ತೆ, ಅಷ್ಟೊಂದು ಪರ್ಫಾರ್ಮೆನ್ಸ್ ಕಾಣಲಿಲ್ಲ. ಅಪ್ ಟು 2.5 ಅಡಿವರೆಗೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಡೀಸೆಲ್ ಇಂಜಿನ್ಗೆ ಹೋಯ್ತು ಅಂದ್ರೆ 3 ಅಡಿವರೆಗೂ ಹಾಕೋಬೋದು. ಸೊ ಇದಕ್ಕೆ ಒಂದು 2 ಅಡಿ 2.5 ಅಡಿ ಕುಂಟೆವರೆಗೂ ಹಾಕೋಬೋದು, 3 ಅಡಿ ನೇಗ್ಲು ಹಾಕೋಬೋದು, ಚೆನ್ನಾಗಿ ವರ್ಕ್ ಆಗುತ್ತೆ. ಸರ್ ಟ್ರಾಲಿ ಕೆಪಾಸಿಟಿ ಅನ್ನೋದಕ್ಕಿಂತ ಇನ್ನೊಂದು ಗಮನ ಹರಿಸ್ಬೇಕಾಗಿರೋದಿಲ್ಲ. ಟ್ರಾಲಿ ಚೆನ್ನಾಗಿ ರೋಡ್ ಚೆನ್ನಾಗಿತ್ತು ಅಂದರೆ ನೀವು 1 ಟನ್ ಹಾಕ್ಕೊಂಡು ಹೋಗ್ಬೋದು ಆರಾಮಾಗಿ. ರೋಡ್ ಚೆನ್ನಾಗಿಲ್ಲ ಅಂತಂದರೆ ಸೇಫ್ಟಿನ ಮುಖ್ಯವಾಗಿ ಇಟ್ಕೊಂಡು, ಸೊ ನೀವೊಂದು 800, 750 ಈ ಥರ kg ಹಾಕ್ಕೊಂಡು ಹೋದರೆ ತುಂಬ ಒಳ್ಳೆಯದಂತ ನನ್ನ ಅನಿಸಿಕೆ. ರೋಡ್ ಲೆವೆಲ್ ಇತ್ತು ಅಂದ್ರೆ ಹೋಗುತ್ತೆ. ಸೊ ನಾವು ಇದನ್ನು ಯೂಸ್ ಮಾಡ್ತಿರೋದೇ ತೋಟದಿಂದ ಹೊರಗೆ ಆಗ್ಲಿಕ್ಕೆ ಅಂತ ಮಾಡ್ತಿರೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಗಮನ ಹರಿಸ್ಬೇಕಾಗಿರೋದು, ರೋಟ್ರು ಮತ್ತು ಇದು ಎಲ್ಲ ನೀವು ಆನ್ ರೋಡ್ ವೆಹಿಕಲ್ ಥರ ಯೂಸ್ ಮಾಡೋ ಥರ ಅಲ್ಲ ಇದೆಲ್ಲ. ಸೊ ನೀವೇನಂತಂತಂದ್ರೆ ಈ ಒಂದೊಂದೇ ಮಾಡಿಫಿಕೇಷನಾಗಿ ಇವಾಗ ಬರ್ತಿರೋದೇ ಬಿಟ್ಟರೆ, ಸೊ ನಿಮಗೆ ಪರ್ಟಿಕ್ಯುಲರ್ ಇದಕ್ಕೆ ಹಿಂಗೆ ಅಂತೇಳಿ ಬಂದಿರೋದಲ್ಲ. ಸೊ ಹಂಗಾಗಿ ಸೇಫ್ಟಿನ ಏನೇ ಮಾಡಿ, ಸೇಫ್ಟಿನ ಫಸ್ಟ್ ಪಾಯಿಂಟಲ್ಲಿ ಇಟ್ಕೊಂಡು
ಎಷ್ಟಾಗುತ್ತೋ ಅಷ್ಟು ಲೋಡ್ ಹಾಕೊಂಡು ನೋಡಿ ಚೆನ್ನಾಗಿ ಎಳಿತಿದೆ ಇದಾಗ್ತಿದೆ ಅಂದ್ರೆ ಜಾಸ್ತಿ ಹಾಕೋಬೋದು. ಇದಿಷ್ಟನ್ನು ಗಮನ ಹರಿಸಿ ಇದು ಮಾಡಬೇಕಾಗತ್ತೆ. ATV ಟೈಪ್ಸ್ ಸರ್ ಇದು ಬಂದ್ಬಿಟ್ಟು ನಿಮಗೆ 57,800 ರೂಪಾಯಿ ಆಗುತ್ತೆ. 57,800 ರೂಪಾಯಿ ಆಗುತ್ತೆ ಇವಾಗಿನ ಪ್ರೈಸು. ಅದಾದಮೇಲೆ ನಿಮಗೆ ಇದು ಬೇರೆದ್ರಲ್ಲೆಲ್ಲ ನೀವು ನೋಡ್ಬೋದು ಸ್ಟ್ಯಾಂಡ್ ಬರುತ್ತೆ, ಇದರಲ್ಲಿ ವೀಲ್ ಬರುತ್ತೆ. ಸೊ ಕೆಲವರು ಯಾಕೆ ಇದೆಲ್ಲ ಸಣ್ಣ ಸಣ್ಣ ವಿಷಯ ಅಂದರೆ ಈಗ ತೋಟ ಸ್ವಲ್ಪ ದೂರ ಇರುತ್ತೆ, ಹೋಗ್ಬೇಕಾದ್ರೆ 3 ಸಪೋರ್ಟ್ ಆಗುತ್ತೆ, ಚೆನ್ನಾಗಿ 3 ಚಕ್ರದಲ್ಲೇ ಹೋಗ್ಬೋದು. ಸೊ ಅದಾದಮೇಲೆ ನಿಮಗೆ ರೋಟ್ರಿ ಆ್ಯಸ್ ಯೂಶ್ವಲಿ ಎಲ್ಲರಿಗೂ ಮಾಹಿತಿ ಗೊತ್ತಿರುತ್ತೆ. ಆ್ಯಸ್ ಯೂಶ್ವಲಿ ನಿಮಗೆ 4 ಸೆಟ್ ರೋಟ್ರಿ ಬರುತ್ತೆ, 32 ಬ್ಲೇಡಿಂದ ರೋಟ್ರಿ ಬರುತ್ತೆ. ಸೊ ಚಿಕ್ಕದು ಅಂದರೆ 2 ಬ್ಲೇಡ್ ಹಾಕೋಬೋದು, ಜಾಸ್ತಿ ಅಂದರೆ 3, 4. ಸೊ ಇದು ಎಕ್ಸ್ಟೆಂಡಬಲ್ ಅಂತ ಆ ಥರ ಇದೆ. ಸೊ ಪ್ರತಿಯೊಂದು ಫಿಕ್ಸ್ಡ್ ಬಂದ್ಬಿಟ್ಟು ನೀವು ಫಿಕ್ಸ್ ಬಂದ್ಬಿಟ್ಟು 2 ರೋಟ್ರಿ ಹಾಕೊಳ್ಳೇಬೇಕು. ಒಂದೊಂದು ಸೆಟ್ಟಲ್ಲಿ ಹೋಗಿ ಬರಲ್ಲ, 2 ಸೇರಿದರೆ ಒಂದು ಸೆಟ್ ಆಗುತ್ತೆ, ಒಂದು ಸೈಡು ಆ ಕಡೆ ಒಂದು ಸೈಡ್. ಅದೆರಡು ಹಾಕೊಂಡ್ರೆ ನಿಮಗೆ 2 ಅಡಿ ಆಗುತ್ತೆ. 3 ಹಾಕೊಂಡ್ರೆ 3 ಅಡಿ, 4 ಹಾಕಿದ್ರೆ 4 ಅಡಿ, ಪ್ಲೇಟು ಎಲ್ಲ ಹಾಕೊಂಡ್ರೆ ಸುಮಾರು 4 ಅಪ್ ಟು 4.2 ಇಂಚು ಈ ಥರ ಬರುತ್ತೆ. ಸರ್ವಿಸ್ ಪಾಯಿಂಟ್ ಆಫ್ ವ್ಯೂಗೆ ಬಂದರೆ ನೀವು ಯಾವುದೇ ಮಿಷಿನ್ ಏನೇ ತೊಗೊಂಡ್ರು ನಮ್ಮಲ್ಲಿ 6 ಮಂತ್ಸ್ ವ್ಯಾರಂಟಿ ಇರುತ್ತೆ. ಪ್ರತಿಯೊಂದಕ್ಕೂ 6 ಮಂತ್ಸ್ ವ್ಯಾರಂಟಿ ಇರುತ್ತೆ. ಅಪಾರ್ಟ್ ಫ್ರಮ್ ಫಿಸಿಕಲ್ ಡ್ಯಾಮೇಜ್ ಅಂದರೆ ನೀವು ಮ್ಯಾಲಿಗೆ ಏನಾದರೂ ಮುರ್ಕೊಂಬರೋದು ಏನೋ ಇದಿತ್ತು ಅಂದರೆ ಅದಕ್ಕೆ ಯಾವುದೇ ತರಹ ವ್ಯಾರಂಟೀಸ್ ಇರೋಲ್ಲ. ಇಂಜಿನ್ ರಿಲೇಟೆಡ್ ಇಶ್ಯೂಸ್ಗೆ ಏನೇ ಇದ್ರೂ ನಮಗೆ ವ್ಯಾರಂಟಿ ಇರುತ್ತೆ 6 ತಿಂಗಳು. ಅದಾದಮೇಲೆ ಸ್ಪೇರ್ಸ್ ಅಂತಂದರೆ 9 HP ಇದು ಎಲ್ಲ ಸಿಗುತ್ತೆ. ಎಲ್ಲ ಸ್ಪೇರ್ಸ್ ಮೇಂಟೈನ್ ಮಾಡಿದ್ದೇವೆ, ಪ್ರತಿಯೊಂದು ಸಿಗುತ್ತೆ. ಇವತ್ತಿನ ದಿನ ಕೊರಿಯರ್ ಫೆಸಿಲಿಟೀಸ್ ಆಗಲಿ VRL ಫೆಸಿಲಿಟೀಸ್ ಆಗಲಿ ಎಲ್ಲರಿಗೂ ಗೊತ್ತಿದೆ. ಸೊ ಸ್ಪೇರ್ಸ್ ಬೇಕು ಅಂದರೆ ಕೊರಿಯರಲ್ಲಿ ಒಂದು ದಿನದಲ್ಲಿ ಸಿಗುತ್ತೆ, ಒಂದು ಸ್ಪೇರ್ಸ್ ಇದಾವೆ. ಇನ್ನೊಂದು ನಿಮಗೆ VRL ಆಲ್ ಓವರ್ ಇಂಡಿಯಾ ಇದೆ. ಸೊ ನಿಮ್ಗೆ ಆಲ್ ಓವರ್ ಇಂಡಿಯಾ ಇರೋದ್ರಿಂದ ಎಲ್ಲಿದೆ ಆಗಲಿ ಅವ್ರ ಹೆಸರು, ಪಿನ್ ಕೋಡು ಮತ್ತು ಅವರು ಫೋನ್ಪೇ ಮಾಡಿದ ಇದು ಸ್ಕ್ರೀನ್ಶಾಟ್ ಇವು 3 ಹಾಕಿದರೆ ನಿಮಗೆ ಆ ಪ್ಲೇಸಿಗೆ ಡೆಲಿವರಿ ಕೊಡ್ತೀವಿ. ಎಲ್ಲಿ VRL ಯೂಶ್ವಲಿ ಎಲ್ಲ ಕಡೆ ತಾಲೂಕು ಲೆವೆಲಲ್ಲಿ ಮಾತ್ರ VRL ಇರುತ್ತೆ. ಎಲ್ಲಿ ನಿಮ್ಮ ಹತ್ರ ನಿಯರ್ ಬೈ VRL ಇರುತ್ತೋ ಸೊ ಅಲ್ಲಿಗೆ ಒದಗಿಸ್ಕೊಡೋ ಒಂದು ವ್ಯವಸ್ಥೆನ ಮಾಡಿಕೊಡ್ಲಾಗತ್ತೆ.